ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಸಮುದಾಯದವರು ಒಳ ಮೀಸಲಾತಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು. ಅದರಲ್ಲಿ ಏನು ಸದಾಶಿವ ಆಯೋಗ ಕೂತಿತ್ತು, ಅದನ್ನು ಕೂಡ ಅವೈಜ್ಞಾನಿಕವಾದಂಥ ಒಂದು ಆಯೋಗ ರಚನೆ ಆಗಿ ಒಳ ಮೀಸಲಾತಿ ಸಂಬಂಧಪಟ್ಟಂಥ ಒಂದು ವರದಿ ಅದು ತಿರಸ್ಕಾರ ಮಾಡಬೇಕಂತ ನಾವು ಹೋರಾಟ ಮಾಡಿದೆವು. ಆದ ನಂತರ BJP ಸರ್ಕಾರ ಬಂದಾಗ, ಬೊಮ್ಮಾಯಿ ಸರ್ಕಾರ ಬಂದಾಗ ಏನು ಒಳ ಮೀಸಲಾತಿ SCಗೆ 15%, STಗೆ 7% ಮಾಡಿ ಒಳ ಮೀಸಲಾತಿ ಮಾಡಿ ಅದರ ಹೊಲೆಯ ಜಾತಿಗೆ 1% ಹಾಕಿದ್ರು. ಅದನ್ನು ಪ್ರಶ್ನಿಸಿ ಮತ್ತೆ ನಾವು ಹೋರಾಟ ಮಾಡಿ ಒಂದು ಆಯೋಗ ಕೂಡ್ತು, ಸದಾಶಿವ ಆಯೋಗ ಕುಂತ ಕೂಡ ಸದಾಶಿವ ಆಯೋಗ ನಾವು ಮನವರಿಕೆ ಮಾಡಿದೆವು. ಹೊಲೆಯ ಸಂಬಂಧಿತ ಜಾತಿಗಳು ಇಂತಿಷ್ಟು ಜಾತಿವ, ಚಲವಾದಿ ಇದ್ದಾರ, AKAD ಇದ್ದಾರ, ಆದಿ ಆಂಧ್ರದಲ್ಲಿ ಇದ್ದಾರ, ಇಂಥ ಎಲ್ಲಾ ಜಾತಿಗಳು ಒಂದು ಹೊಲೆಯ ಸಂಬಂಧಪಟ್ಟಂತ ಜಾತಿಯಲ್ಲಿ ಸೇರಿಸಬೇಕಂತ ನಾವು ಒತ್ತಾಯ ಮಾಡಿದೆವು. ಆದ್ರೂ ಕೂಡ ಹಿಂದೆ BJP ಸರ್ಕಾರ ಇದ್ದಾಗ ಏನು ಹೊಲೆಯ ಸಮಾಜಕ ಏನು ಮಾಧುಸ್ವಾಮಿ ಅವರ ಏನು ರಿಪೋರ್ಟ್ ನಲ್ಲಿ ಹೊಲೆಯ ಸಮಾಜಕ 1% ಹಾಕಿರು, ಅದು ಸರಿಪಡಿಸಬೇಕು ಅಂತ ನಾವು ಒತ್ತಾಯ ಮಾಡಿದೆವು. ಆದ್ರೆ ಈಗ ಏನು ನಾಗಮೋಹನ್ ದಾಸ್ ಆಯೋಗ ಕುಂತಿ ಗೊತ್ತ ನಮಗ ಏನು ಮತ್ತೆ ಹೊಲೆಯ ಸಂಬಂಧ ಜಾತಿಗೆ ಏನು ಒಳ ಮೀಸಲಾತಿಯಲ್ಲಿ ಒಂದು ಚಲವಾದಿ ಸಮಾಜ ಇದೆ, 3.5 ಲಕ್ಷ ಚಲವಾದಿ ಅವ್ರಿಗೆ 1% ಹಾಕ್ಯಾರ. ಉಳಿದ AKAD ಸರ್ವೆ ಬರೋಬರಾಗಿಲ್ಲ, ಅವ್ರಿಗೆ AKAD ಹಂಗೆ ಇಕ್ಕಿದಾರ. ಆ ರೀತಿ ಇನ್ನೊಮ್ಮ ಸರ್ವೆ ಆಗಬೇಕು. ಅದಕ್ಕಾಗಿ ಇವತ್ತು ನಾವು ಚಲವಾದಿ ಒಂದು ಹೊಲೆಯ ಜಾತಿಗೆ ಸಂಬಂಧಪಟ್ಟಂತ ಜಾತಿ ಅದು ಈಗ ಹೊಲೆಯ ಏನು ಇವತ್ತು ಸಂಬಂಧಿತ ಜಾತಿಯಲ್ಲಿ ಸರ್ವೆ ಆಯ್ತು ಅಂದ್ರ ಸುಮಾರು 7.5-8 ಲಕ್ಷ ನಾವು ಇನ್ನ ಮತ್ತೆ ಹೆಚ್ಚಿಗೆ ಆಯ್ತು. ಇವತ್ತು 24 ಲಕ್ಷ ನಮ್ಗೆ ತೋರಿಸ್ತಾ ಇದಾರ, 27 ಲಕ್ಷ ಮಾದಿಗ ಸಂಬಂಧಿತ ಜಾತಿ ತೋರಿಸ್ತದ. ಆದ್ರೆ ಇವತ್ತು ನಮ್ಮ ಹೊಲೆಯ ಸಂಬಂಧಿತ ಜಾತಿನೇ 28 ಲಕ್ಷ 29 ಲಕ್ಷ ಸರಿಗೆ ನಾವು ಇವತ್ತು ಅವರು ಅಂಕಿಅಂಶ ಪ್ರಕಾರ ಇದ್ದೆವು. ಆದ್ರೂ ಕೂಡ ಈ ಒಂದು ಹೊಲೆಯ ಸಂಬಂಧಿತ ಜಾತಿಯಲ್ಲಿ ಮತ್ತೆ ಒಡಕು ಉಂಟು ಮಾಡಿ ನಮಗ ಏನು 5% ಇವತ್ತು ನೀಡುವಂತ ಶಿಫಾರಸ್ ಆಗ್ಯದ, ಅದು ನಾವು ಖಂಡಿಸ್ತೇವೆ. ಅದಕ್ಕೆ ವಿರೋಧಿಸಿ ನಾವು 12ನೇ ತಾರೀಕಿಗೆ ಬೀದರ್ನಲ್ಲಿ ಒಂದು ಬೃಹತ್ ಹೊಲೆಯ ಸಂಬಂಧಿತ ಜಾತಿಗಳ ಒಂದು ಸಮಾವೇಶ ಹೋರಾಟವನ್ನ ರೂಪರೇಷ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಬೀದರ್ನ ಜಿಲ್ಲೆಯ ಎಲ್ಲ ಹೊಲೆಯ ಸಂಬಂಧಿತ ಜಾತಿಗಳು ಜನಸಂಖ್ಯೆಗಳು ಇವತ್ತು 12ನೇ ತಾರೀಕಿಗೆ ಬೀದರ್ಗೆ ಬರಬೇಕು. 11 ಗಂಟೆಗೆ ಅಂಬೇಡ್ಕರ್ ಭವನದಿಂದ ಒಂದು ಪ್ರೊಸೆಷನ್ ನಡೀತದೆ. ಆ ಪ್ರೊಸೆಷನ್ ಅಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ಈ ಒಂದು ಮಾಧ್ಯಮ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿಸ್ತೇನೆ. ಭೀಮ್ ನಮೋ ಬುದ್ಧಾಯ. ಈಗಾಗಲೇ ಬೌದ್ಧವರು ಹೇಳಿರುವ ಹಾಗೆ ನಿವೃತ್ತ ನ್ಯಾಯಮೂರ್ತಿಗಳಾಗ ಇರತಕ್ಕಂಥ ನಾಗಮೋಹನ್ ದಾಸ್ರವರು ಈಗಾಗಲೇ ಒಳ ಮೀಸಲಾತಿಯ ಒಂದು ಆಯೋಗದ ಮುಖಾಂತರ ವರದಿಯನ್ನ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಮತ್ತೊಮ್ಮೆ ಹೊಲೆ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಮಾಡಿರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅದ್ರ ಹಿಂದೆ ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಹುನ್ನಾರ ಇದೆ ಅನ್ನೋದು ಸಹ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಮಾಡಿದ್ರು ಸಹಿತ ಅದಕ್ಕೆ ವಿರೋಧವನ್ನ ಮಾಡದೆ ನಾವು ಸುಮ್ಮನೆ ಕೂತಿರೋದು ಇದಕ್ಕೆ ಕಾರಣವಾಗಿದೆ. ಆದರೆ ಇವತ್ತು ನಾವು ರಸ್ತೆಗಿಳಿಬೇಕಾಗಿದೆ, ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಯಾರಿಗೂ ಸಹ ಅನ್ಯಾಯ ಆಗೋದು ಬೇಡ, ಆದರೆ ನಮಗೆ ಅನ್ಯಾಯ ಆಗೋದು ಸಹ ನಾವು ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ರಾಜ್ಯದಲ್ಲಿ ಬಲಗೈ ಪಂಗಡಕ್ಕೆ ಸೇರಿರುವ ಜನಸಂಖ್ಯೆ ಹೆಚ್ಚಿನದಾಗಿದೆ. ಅದಕ್ಕಾಗಿ ಇನ್ನೂ ಸಹ ಸಮಯಾವಕಾಶ ತೆಗೆದುಕೊಂಡು ನೀವು ವೈಜ್ಞಾನಿಕವಾಗಿ ಅದರ ಸಮೀಕ್ಷೆಯನ್ನ ಮರು ಸಮೀಕ್ಷೆ ಮಾಡಿಸಿ ಬಲಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲಾ ಜಾತಿಗಳನ್ನ ಒಂದು ಕಡೆ ಸೇರಿಸಿ ಜನಸಂಖ್ಯೆಯನ್ನ ನಿರ್ದಿಷ್ಟ ಮಾಡಿ ಅದರ ಪ್ರಕಾರ ನಮ್ಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು. ಅಂದಾಗ ಮಾತ್ರ ಈ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ನಾವು ಒಪ್ಪಿಗೆಯನ್ನ ಕೊಡ್ತೇವೆ. ಇಲ್ಲ ಅಂತಂದ್ರೆ ನಾವು ರಸ್ತೆಗೆ ಇಳಿದು ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಬೇಕಾಗಿದೆ. ಸರ್ಕಾರಕ್ಕೆ ದೊಡ್ಡ ಒಂದು ಚುರುಕನ್ನು ಮುಟ್ಟಿಸಬೇಕಾಗಿದೆ. ಆ ಒಂದು ಕೆಲಸವನ್ನ ಮಾಡೋದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ 12ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ. ಇದು ಯಾರ ನಾಯಕತ್ವದಲ್ಲೂ ಅಲ್ಲ, ಯಾರ ಪ್ರತಿಷ್ಠೆಯನ್ನ ದೊಡ್ಡದು ಮಾಡೋದಕ್ಕೂ ಅಲ್ಲ, ಸಮಾಜದ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನ ಪ್ರತಿರೋಧಿಸುವುದಕ್ಕಾಗಿ ಏನು ನಾಗಮೋಹನ್ ದಾಸ್ ಅವರ ಏನು ವರದಿಯನ್ನು ಸರ್ಕಾರಕ್ಕೆ 4 ತಾರೀಕಿಗೆ ಸಲ್ಲಿಸಿದಾರ. ಆ ವರದಿಯಲ್ಲಿ ನಿಜವಾಗ್ಲೂ ಏನದಂದರೆ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ
ನಾವು ನೋಡಿದ್ವಿ ಆ ವರದಿಯಲ್ಲಿ ನಿಜವಾಗ್ಲೂ ಏನದಂದರೆ ಸರಿ ಸಮಾನವಾಗಿ ಅಂದರೆ ನಮ್ಮ ಪರವಾಗಿ ಒಂದು ವರದಿ ಕೊಡ್ತಾರಂತ ಕೇಸಿ ಹೇಳಿ ನಿರೀಕ್ಷೆ ಇತ್ತು. ಆದರೂ ಕೂಡ ಏನದಂದರೆ ಒಂದು ದಬಾವಕ್ಕೆ ಒಂದು ಹೋರಾಟಕ್ಕೆ ನಾವು ಯಾಕಂತಂದರೆ ನಾವು ಹೋರಾಟ ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ನಾವೆಲ್ಲ ಜಾತಿ ಜನರನ್ನು ಸರಿ ಸಮಾನನ ತೆಗೆದುಕೊಂಡು ಕಸಿ ಹೋಗಬೇಕು. ನಾವು ಯಾವುದೋ ಒಂದು ಜಾತಿ ವಿರುದ್ಧವಾಗಿ ನಾವು ಇವತ್ತಿನ ತನಕ ಏನು ಹೋರಾಟ ಮಾಡೋಕ್ಕೆ ಹೋಗಿಲ್ಲ ಇಡೀ ರಾಜ್ಯದಲ್ಲಿ. ಆದರೂ ಕೂಡ ಏನದಂತಂದರೆ ನಾವು ಹೋರಾಟ ಮಾಡ್ತಾ ಇಲ್ಲ ಅಂತಂದು ತಿಳ್ಕೊಂಡು ಇವತ್ತೇನದಂದ್ರೆ ರಾಜ್ಯ ಸರ್ಕಾರವು ಕೂಡ ಏನದಂದರೆ ಬೆಂಡಾಗಂತ ಒಂದು ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿಂದ ಅಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದ ಈ ಹೋರಾಟವನ್ನು ನಾವು 12 ತಾರೀಕೇನು ಅದು ವರದಿಯನ್ನು ಕೂಡಲೇ ರಾಜ್ಯ ಸರ್ಕಾರ ಈಗ 16 ನಿಗದಿ ಮಾಡಿದ್ದಾರೆ. ನಿನ್ನೆ ಒಂದು 7 ತಾರೀಕಿತ್ತು, ಮತ್ತು ಆ 16 ನಿಗದಿ ಮಾಡಿದ್ದಾರೆ. ನಾವು ಆ 16 ತಾವು ನಿಗದಿ ಮಾಡಿದ್ದು ಕೂಡ ಕೈ ಬಿಡಬೇಕು. ಇಲ್ಲ ಅಂತಂದರೆ ನಾವು 12 ತಾರೀಕಂತೂ ಬೀದರ್ಲಿಂದ ಪ್ರಾರಂಭ ಮಾಡಿದ್ದೀವಿ ಹೋರಾಟವನ್ನು. ಮತ್ತು ಇಡೀ ರಾಜ್ಯಕ್ಕೆ ಎಲ್ಲ ಕಡೆ ಏನಂದರೆ ನಾವು ಹೋರಾಟ ಮಾಡಿದರೆ ಬಹುಶಃ ಎಲ್ಲೂ ಪೊಲೀಸರು ಕೂಡ ಸಾಕಾಗಲ್ಲ ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಆದರೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ನೀವು ಬೆಂಕಿ ಹಚ್ಚೋ ಕೆಲಸನ ದಯಮಾಡಿ ಮಾಡೋಕ್ಕೆ ಹೋಗಬಾರ್ದು. ಆ ವರದಿ ಏನಿದೆ ತರಾತುರಿದಲ್ಲೇನು ವರದಿ ಕೊಟ್ಟಿದ್ದಾರೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡೋ ದಿಕ್ಕಿನಲ್ಲಿ. ಒಂದು ಸಮಾವೇಶದಲ್ಲಿ ಕೂಡ ನೋಡಿದೆ ಅವ್ರು ಮಾತಾಡೋದು ನೋಡಿದ್ರೆ ನಮ್ಗೆ ಅಲ್ಲೇ ಒಂದು ಆಶ್ಚರ್ಯ ಅನ್ನಿಸ್ತು. ಇವರು ನಮ್ಮ ವಿರುದ್ಧವಾಗಿ ವರದಿ ಕೊಡ್ತಾ ಇದ್ದಾರೆ ಅಂತ ಯಾರು ನಾಗಮೋಹನ್ ದಾಸ್ ಅವರು. ಹಾಗಾಗಿ ಆ ವರದಿಯನ್ನು ಆ ಥರನೇ ಕೊಟ್ಟಿದ್ದಾರೆ. ಒಂದೊಂದು ಜಿಲ್ಲೆದಲ್ಲಿ ನಮ್ಮ ಜನರಿಗೆ ಏನು ನಮ್ಮ ವಲಯ ಸಂಬಂಧಿತ ಜಾತಿಗಳು ಇಡೀ ರಾಜ್ಯದಾಗ ಏನದಂದ್ರೆ ಒಂದು 17 ಜಾತಿಗಳನ್ನು ಆಗ್ತಾವೆ. ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ಚಲವಾದಿ ಮತ್ತು ವಲಯ ಸಂಬಂಧಪಟ್ಟ ಜಾತಿಗಳು ಇನ್ನು ಕೊಡಗು ಕಡೆ ಎಲ್ಲ ಹೋದ್ರೆ ಬೇರೆ ಬೇರೆ ಒಂದು ಇದರಲ್ಲಿ ಕರೆದಿರ್ತಾರೆ. ಹಾಗಾಗಿ ಇವೆಲ್ಲ ಕಡೆಗಣಿಸಿ ಅವರು ತರಾತುರಿದಲ್ಲಿ ವರದಿಯನ್ನು ಎದುರ್ಕೊಂಡು ಏನೋ ದಬಾವಲಿನ ಏನೋ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸೋ ಸಲುವಾಗಿ ಏನದಂತಂದರೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳನ್ನು ಸೇರಿಬಿಟ್ಟು ನಾವು 12 ತಾರೀಕು ಏನದಂದರೆ ಒಂದು ಹೋರಾಟವನ್ನು ನಿಗದಿ ಮಾಡಿದ್ದೀವಿ. ಆ ಹೋರಾಟದಲ್ಲಿ ಸಮಸ್ತ ನಮ್ಮ ಜಿಲ್ಲೆಯೆಲ್ಲ ನಮ್ಮ ಅಣ್ಣತಮ್ಮರು ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ನಮ್ಮ ಹೆಣ್ಣು ಗಂಡು ಎಲ್ಲ ನಮ್ಮ ಎಲ್ಲರೂ ಏನದಂದರೆ ತಮ್ಮ ಸ್ವಯಂ ಇಚ್ಛೆಲಿಂದ ಏನದಂದರೆ ಎಲ್ಲ ಎಕಡೆ ನೋಡಿದ್ರೆ ಕಡೆ ಒಂದು ಜನ ಈ ಜಿಲ್ಲೆಯಲ್ಲಿ ಸೇರ್ಬೇಕಂತ ಕಸಿ ಹೇಳಿ ನಾವು ನಮ್ಮ ಒಂದು ಎಲ್ಲ ನಮ್ಮ ಹಿರಿಯ ಮುಖಂಡರದ ಒಂದು ನೇತೃತ್ವದಲ್ಲಿ ಈ ಹೋರಾಟವನ್ನು ನಡೀತಾ ಇದೆ. ಹಾಗಾಗಿ ಎಲ್ಲರಿಗೆ ನಾನು ಪುನಃ ಏನದಂದರೆ ಇನ್ನೊಮ್ಮೆ ಮನವಿ ಮಾಡ್ಕೊತಾ ಇದ್ದೀವಿ, ತಾವೆಲ್ಲರೂ ಅಂದಿನ ದಿನ ಎಲ್ಲರೂ ಸೇರಬೇಕಾಗಿ ತಮ್ಮಲ್ಲಿ ಮನವಿ. ಜೈ ಭೀಮ್. ಮೊನ್ನಷ್ಟೇ ಒಳ ಮೀಸಲಾತಿ ಚರ್ಚೆಯಲ್ಲಿ ಇವತ್ತು ಮುಖ್ಯಮಂತ್ರಿಯವರು ಮೀಟಿಂಗ್ ಮಾಡಿದಾಗ ಇವತ್ತು ಒಳ ಮೀಸಲಾತಿಯಲ್ಲಿ ಇವತ್ತು ಬಲಗೈ ಸಮಾಜಕ್ಕೆ ಇವತ್ತು ವಲಯ ಮಹಾಒಕ್ಕೂಟ ನಮ್ಮ ಬೀದರ್ನೆಲ್ಲ ಸಭೆಯಲ್ಲಿ ಇವತ್ತು ಚರ್ಚೆ ಮಾಡಿದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಛಲವಾದಿ ಸಮಾಜ ಭಾಳ ದೊಡ್ಡ ಸಮಾಜ ಇದೆ. ನಮ್ಮ ಸಮಾಜ ನಮ್ಮ ವಲಯ ಸಮಾಜದಲ್ಲಿ ಇರ್ತದೆ. ಅದನ್ನು ಹೊರಗಡೆ ಇಟ್ಟು ಇವತ್ತು ನಮ್ಮದು ಸಮಾಜಕ್ಕೆ ಇವತ್ತು 5% ಕೊಡಬೇಕಂತೇಳಿ ಇವತ್ತು ನಡೀತಾ ಇದೆ ಚರ್ಚೆ. ಅದನ್ನು ನಾವು ಬೀದರ್ ಜಿಲ್ಲೆಯಿಂದ ಪ್ರಪ್ರಥಮವಾಗಿ ಬೀದರ್ ಜಿಲ್ಲೆಯಿಂದ ಅದಕ್ಕೆ ನಾವು ತಿರಸ್ಕರಿಸ್ತೀವಿ. ಯಾಕಂದರೆ ಇವತ್ತು ಇದೊಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ. ಇದು ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಯಾರ್ದು ವಿರುದ್ಧ ಮಾಡ್ತಾ ಇಲ್ಲ, ಬಟ್ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದೆ ನಾವು ಸುಮ್ಮನೆ ಕೊಡೋಂಗಿಲ್ಲ ನಾವು. ಅದಕ್ಕೋಸ್ಕರ ಇವತ್ತು 12ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಇವತ್ತು ಬೀದರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಕ್ಕೆ ಒಂದು ಮನವರಿಕೆ ಏನು ಮಾಡ್ಕೊಳ್ಬೇಕಂದ್ರೆ ಇವತ್ತು ಅದು ಏನು ವರದಿ ಬಂದಿದೆ ಆ ವರದಿಯಲ್ಲಿ ಸ್ವಲ್ಪ ಲೋಪದೇಶಗಳಿಗಿದೆ. ಆ ವರದಿಯಲ್ಲಿ ಇವತ್ತು ಭಾಳಷ್ಟು ಜನ ಇವತ್ತು ಸರ್ವೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಭಾಳಷ್ಟು ಲೋಪದೇಶನೂ ಕಂಡು ಬರ್ತಾ ಇದೆ. ಭಾಳಷ್ಟು ಟೆಕ್ನಿಕಲ್ ಇಶ್ಯೂ ಇದ್ದು ಆ ಸರ್ವೆ ಮಾಡೋ ಹೊತ್ತಿನಲ್ಲಿ ಆ ವರದಿಯನ್ನು ಹೋಲ್ಡ್ ಮಾಡಿ ಮತ್ತೊಂದು ಸಲ ಇದೊಂದು ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಇದನ್ನು ಕರೆಕ್ಟಾಗಿ ನಮ್ಮ ಜನರಿಗೆ ಅನ್ಯಾಯ ಆಗಲ್ದಂಗೆ, ವಲಯ ಸಮಾಜ ಎಲ್ಲ ನಮ್ಮ ಅಣ್ಣತಮ್ಮರಿಗೆ ಮುಂದಿನ ನಮ್ಮ ಪೀಳಿಗೆಗೆ ಅನ್ಯಾಯ ಆಗಲ್ದಂಗೆ ಸರ್ಕಾರ ಮತ್ತೊಂದು ಮುತುವರ್ಜಿ ವಹಿಸಿ ಇನ್ನೊಂದು ಸಲ ಸರ್ವೆ ಮಾಡಿ ಕರೆಕ್ಟಾಗಿ ರಿಪೋರ್ಟ್ ಕೊಡಬೇಕು. ಅದೇ ರೀತಿ ಈ ರೀತಿ ಆಗಲಿಲ್ಲ ಅಂದರೆ ಯಾಕಂದರೆ ನಮ್ಮ ಜನರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ಇವತ್ತು ನಮ್ಮ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾಳಷ್ಟು ಶ್ರಮ ಕೊಟ್ಟು ಇವತ್ತು ರಿಸರ್ವೇಷನ್ ಪಡ್ಕೊಂಡಿದ್ದೆವು. ಇವತ್ತು ರಿಸರ್ವೇಷನ್ ನಮ್ಮ ಎದುರೇ ನಮ್ಮ ಕಣ್ಣೆದುರೇ ಹೋಗ್ತಾ ಇದ್ರೆ ನಾವು ಸುಮ್ಮನೆ ಕೊಡೋಕ್ಕಾಗಲ್ಲ. ಇದನ್ನು ದಯಮಾಡಿ ರಾಜ್ಯ ಸರ್ಕಾರ ಇದು ಕೂಡಲೇ ಪರಿಶೀಲನೆ ಮಾಡಿ ಇದನ್ನು ತಿರಸ್ಕರಿಸಿ ಮತ್ತೊಂದು ಸಲ ಸರ್ವೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಮುದಾಯದ ಎಲ್ಲ ನಮ್ಮ ಒಕ್ಕೂಟದ ಪ್ರಮುಖರೇ ಈಗಾಗಲೇ ಬೌದ್ಧವರು ಮಾತಾಡಿದ್ದಾರೆ, ನಾಗೇಶ್ವರ್ ಮಾತಾಡಿದ್ದಾರೆ, ನಮ್ಮ ಎಲ್ಲ ಮುಖಂಡರು ಮಾತಾಡಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ನಾಗಮೋಹನ್ ದಾಸ್ ಅವರ ಸನ್ಮಾನ ಸಂದರ್ಭದಲ್ಲಿ ಸಹಿತ ಅವರು ಕೆಲವೊಂದು ಸಂಶಯಾಸ್ಪದ ಇರ್ತಕ್ಕಂಥ ಮಾತುಗಳನ್ನು ಆಡಿದರು. ಇವತ್ತು 2 ಚಮಚ ನೀವು ಊಟ ಮಾಡಿರಿ, 1 ಚಮಚ ಅವ್ರಿಗೆ ಕಡಿಮೆ ಬಿದ್ದಿತ್ತು, ಅವರಿಗೆ ಈ ಸಲ 2 ಚಮಚ ಕೊಡಬೇಕು ಅಂತಕ್ಕಂಥದ್ದೇನು ಅನಿಸಿಕೆ ಇತ್ತು. ಆ ಸಂದರ್ಭದಲ್ಲೇ ನಾವೆಲ್ಲ ವಿರೋಧ ಮಾಡಿದ್ದೀವಿ.
ತದನಂತರ ಅನೇಕ ನಮ್ಮ ನಾಯಕರು ಅದ್ರ ಬಗ್ಗೆ ಚಿಂತನೆ ಮಾಡಿ ಅವರು ಮನವರಿಕೆ ಮಾಡಿದ್ರು. ಆದರೂ ಸಹ ಆ ಬೇರೆ ಬೇರೆ ಎಡಗೈ ಗುಂಪಿನ ನಾಯಕರ ಮಾತು ಕೇಳಿಕೊಂಡು ನಾಗಮೋಹನ್ ಅವರು ನಮ್ಮನ್ನು ಒಂದು ಬೇರೆ ರೀತಿಯಿಂದ ಎಲ್ಲ ಒಳಮಿಸಲತ್ತೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಮ್ಮ ವಿಚಾರ ಏನಂತಂದರೆ, ಒಂದೇಳೆ ಅವರು ಒತ್ತಡಕ್ಕೆ ಒಳಪಟ್ಟಿದ್ದಾರೆ, ಅವ್ರು ದಯವಿಟ್ಟು ಅವ್ರಿಗೆ ರಾಜೀನಾಮೆ ಕೊಡಬೇಕು, ಬದಲಾವಣೆ ಬೇಕು. ಕರ್ನಾಟಕ ಸರ್ಕಾರದವರು ನಿನ್ನೆ ತಾನೇ ಮಹದೇವಪ್ಪ ಸಾಹೇಬರು ಮತ್ತು ಪ್ರಿಯಾಂಕಾ ಅವರು ಮತ್ತು ಪರಮೇಶ್ವರು ಸಹ ಇದ್ರ ಬಗ್ಗೆ ವಿರೋಧ ಮಾಡಿದ್ದಾರೆ. ನಿನ್ನೆ ಕ್ಯಾಬಿನೆಟ್ದಲ್ಲಿ ಇದನ್ನು ಇನ್ನೂ ಚಿಂತನೆ ಮಾಡಬೇಕಂತಕ್ಕಂಥ ಅವಕಾಶ ಸಹ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಇಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಅವು ಛಲವಾದಿ ಮತ್ತು ನಮ್ಮ ಬಲಗೈ ಗುಂಪಿನವರು ಎಲ್ಲ ಒಟ್ಟಿಗೆ ಸೇರಿದರೆ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆ ನಮ್ಮದಾಗ್ತದೆ, ನಮ್ಮದು ಪ್ರತಿಶತ ಹೆಚ್ಚಾಗ್ತದೆ. ಆದರೆ ಅವರು ಏನು ಮಾಡಿದ್ದಾರೆ ಅಂತಂದರೆ ಪ್ರತ್ಯೇಕ ಮಾಡಿ ನಮ್ಮ ಸಂಖ್ಯೆ ಕಡಿಮೆ ಮಾಡಿ ನಮಗೆ 5% ಕೊಟ್ಟಿದ್ದು ಇದು ತಪ್ಪಾಗಿರ್ತದೆ. ಅದು ಯಾವ ಒತ್ತಡಕ್ಕಾಗಿ ನಾಗಮೋಹನ್ ಸರ್ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಮಾಡಬೇಕು, ಹೋರಾಟ ಮಾಡಬೇಕಾಗಿದೆ. ನಮ್ಮ ಬಲಗೈಯದು ಎಷ್ಟು ಒಕ್ಕೂಟದವ್ರು ಇದ್ದೆವು, ನಾವೆಲ್ಲರೂ ಅವ್ರು ಹೇಗೆ ಎಲ್ಲ ಒಕ್ಕೂಟದವರೆಲ್ಲ ಒಂದು ಕಡೆ ಬೇರೆ ಬೇರೆ ಇದ್ದರೂ ಸಹ ಒಕ್ಕಟ್ಟಾಗಿ ಏನು ಸುಮಾರು 1 ತಿಂಗಳು 2 ತಿಂಗಳು ಹೋರಾಟ ಮಾಡ್ತಾ ಇದ್ದಾರಲ್ಲೂ ಹಾಗೆ ನಾವೆಲ್ಲರೂ ಬದಿಗೊತ್ತಿ ಏನು ಭೀ ನಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ಸಹ, ವೈಯಕ್ತಿಕ ಏನೇ ಇದ್ದರೂ ಸಹ ನಾವು ಈ ಸಂದರ್ಭದಲ್ಲಿ ಹೋರಾಟ ಮಾಡ್ತಕ್ಕಂಥ ಭಾಳ ಅವಶ್ಯಕತೆ ಇದೆ. ಅದಕ್ಕಾಗಿ ಇನ್ನೊಂದು ವಿಚಾರ ಹೇಳಬೇಕಾಗಿದೆ. ಇವರು 27 ಲಕ್ಷ ಅವ್ರಿದ್ದ ಮೇಲೆ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಜನ ಯಾಕಡೆ ಹೋದರು? ಅವರು ಪ್ರತಿಯೊಂದು ಓಣಿಗೆ ಚರ್ಚ್ ಇವೆ. ಪ್ರತಿ ಸಮುದಾಯದಲ್ಲಿ 50% ಇರ್ತಕ್ಕಿಂತ ಹೆಚ್ಚಿಗೆ ಕ್ರಿಶ್ಚಿಯನ್ ಸಮುದಾಯ ಇದ್ದಾರೆ. ಅವ್ರು ಎಲ್ಲಿಗೆ ಹೋದರು? ಇವತ್ತು 11 ಲಕ್ಷ ಕ್ರಿಶ್ಚಿಯನ್ ಅಂತೇಳಿ ಸರ್ಕಾರದಲ್ಲಿದೆ. 40 ಲಕ್ಷ ನಮ್ಮ ಸಂಖ್ಯೆ ತಿಳ್ಕೊಂಡು ಇವತ್ತು ಅವರು ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮ ಮಂಡಳಿ ಮಾಡ್ಕೊಂಡಿದ್ದಾರೆ. ಅವರು ಎಲ್ಲಿಗೆ ಹೋಗ್ತಾರೆ? ಮತ್ತೆ ಆಮೇಲೆ ನಮ್ಮ ಛಲವಾದಿ ಅಂದರೆ ಬಲಗೈ ಗುಂಪಿನವರು, ಅವ್ರಿಗೆ ಪ್ರತ್ಯೇಕ ಮಾಡ್ತಕ್ಕಂಥ ತಪ್ಪಿದೆ. ಹಾಗಾಗಿ ಇದ್ರ ಬಗ್ಗೆ ನಾವು ತೀವ್ರ ಹೋರಾಟ ಮಾಡಬೇಕಾಗಿದೆ. ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಈಗಾಗಲೇ ವ್ಯಾಗೆ ಸರ್ ಹೇಳಿದ ಪ್ರಕಾರ ಅವ್ರ ನೇತೃತ್ವದಲ್ಲ ಎಲ್ಲ ಒಕ್ಕೂಟದವ್ರು ಕೂತ್ಕೊಂಡು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಮುಂದಿಟ್ಕೊಂಡು ಬೀದರ್ನಲ್ಲೇ ಈ ಹೋರಾಟವನ್ನು ಪ್ರಾರಂಭ ಮಾಡ್ತಲಿದ್ದೇವೆ. ನಾವೆಲ್ಲರೂ ಒಕ್ಕಟ್ಟಾಗಿ 12ನೇ ತಾರೀಕಿಗೆ ನಾವೆಲ್ಲ ಸೇರಿಸಬೇಕಾಗಿದೆ. ಇದರ ನಂತರ ಸಹಿತ ಮತ್ತು ನಾವು ಒಂದು ಕಡೆ ಸೇರ್ಕೊಂಡು ಚರ್ಚೆ ಮಾಡಿ ಮತ್ತು ರೂಪರೇಷೆ ತಯಾರು ಮಾಡ್ತೇವೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಾನು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಒಳ ಮೀಸಲಿಗೆ ಸಂಬಂಧಪಟ್ಟಂಗಿತ್ತು. ಅವರು ವಿಶೇಷವಾಗಿ ಹೊಲಿಯ ಸಮುದಾಯವನ್ನು ಇವತ್ತು ವೈಯಕ್ತಿಕವಾಗಿ ಅನ್ಯಾಯ ಮಾಡಿ ನಮಗೆ ಮರಣ ಶಾಸನವನ್ನು ಬರೆದಿಟ್ಟಿದ್ದಾರೆ. ಅವರೇನು ಸರ್ಕಾರಕ್ಕೆ ವರದಿ ಸಲ್ಲಿಸಿದಾರೆ. ಆ ವರದಿಯನ್ನು ನಾವು ಹೊಲಿಯ ಸಮುದಾಯ, ಬಲುಗೈ ಸಮುದಾಯ ನಾವು ಯಾರೂ ಒಪ್ಪೋದಿಲ್ಲ, ಅದನ್ನು ತಿರಸ್ಕಾರ ಮಾಡ್ತೀವಿ ಅಂತೇಳಿ ಪ್ರಪ್ರಥಮವಾಗಿ ಹೇಳ್ತೀವಿ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ತಾಳಿರ್ತಕ್ಕಂಥ ಮಹಾರ್ ಮತ್ತು ಹೊಲಿಯ ಚಲವಾದಿ ಒಂದೇ. ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಏನು ಮೀಸಲಾತಿ ಕೊಟ್ಟರ ಅವ್ರದ್ದೇ ಒಂದು ಸಮುದಾಯವನ್ನು ಇವತ್ತು ಸಂವಿಧಾನಬದ್ಧವಾಗಿ ಯಾವುದೋ ಒಂದು ಮೂಲಕ ಇವರನ್ನು ಈ ಸಮುದಾಯವನ್ನು ದೂರಿಡಬೇಕು, ಇವರನ್ನು ಅನ್ಯಾಯ ಮಾಡಬೇಕಂತೇಳಿ ವಿಶೇಷವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ನಾವು ಒಪ್ಪೋದಿಲ್ಲ. ಏನಾದರೂ ರಾಜ್ಯ ಸರ್ಕಾರ ಇದನ್ನು ಜಾರಿಗೆ ತಂದರೆ ನಾವು ಯಾರು ಕೂಡ ಬಲಗೈ ಜಾತಿ ಸಮುದಾಯದವರು ಸುಮ್ಮನೆ ಕೂಡೋದಿಲ್ಲ. ಇದು ನಾವು ಎಲ್ಲರೂ ಸಾವಿರಾರು ಜನ ಸಾಯ್ಲಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ. ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಮೀಸಲಾತಿ ಬಿಟ್ಟರೆ ನಮಗೆ ಬೇರೆದು ಯಾವುದೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರು ಹೊಲೆಯರಿಗೆ ಮಾತ್ರ ಬರ್ಕೋಬೋದಾಗಿತ್ತು. ಅವ್ರು ಎಲ್ಲರಿಗೂ ಮೀಸಲಾತಿ ಕೊಟ್ಟಿದ್ದಾರೆ. ಆದರೂ ಹೋರಾಟ ಮಾಡ್ಲಿಕ್ಕೆ ಅವ್ರ ಮೇಲೆ ಅವಮಾನ ಆದಾಗ, ಅವ್ರ ಮೇಲೆ ಪ್ರತಿಯೊಂದು ತಾರತಮ್ಯ ಆದಾಗ ನಾವು ಹೊಲೆಯರು ಮಾತ್ರ ಮುಂದೆ ಬರ್ತೀವಿ. ಕೆಲವೊಬ್ರು ಮಾದಿಗರು ಬರ್ತಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಬಟ್ ಇವತ್ತು ಉದ್ದೇಶಪೂರ್ವಕವಾಗಿ ಹೊಲಿಯ ಸಮುದಾಯವನ್ನು ಮೀಸಲಾತಿಯಿಂದ ದೂರಿಡುವಂಥ ಕೆಲಸ ಇವತ್ತು ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರೆ ಏನಾದರೂ ಇದು ಜಾರಿಗೆ ತಂದರೆ ನಾವು ಬಲಗೈ ಸಮುದಾಯ, ಹೊಲೆಯ ಸಮುದಾಯ ಯಾವತ್ತಿಗೂ ನಿಮಗೆ ಕ್ಷಮಿಸುತ್ತಿಲ್ಲ. ನೀವೇನಾದರೂ ಅದು ಜಾರಿ ಮಾಡಿದಂದ್ರೆ ಸಂವಿಧಾನ ವಿರೋಧಿ ಆಗಿರ್ತೀರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಆಗಿರ್ತೀರಿ, ಹೊಲೆಯ ಸಮುದಾಯದ ವಿರೋಧಿ ಆಗ್ತೀರಿ ಅಂತೇಳಿ ನಾವು ಘಂಟಾಘೋಷವಾಗಿ ನಿಮ್ಮ ವಿರುದ್ಧ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ 16ನೇ ತಾರೀಕಿಗೆ ಕ್ಯಾಬಿನೆಟ್ದಲ್ಲಿ ಇದನ್ನು ಜಾರಿ ತರಬಾರ್ದು, ಇದು ಚರ್ಚೆಗೆ ಬಿಡಬೇಕು. ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ 50% ನಮ್ಮ ಸಮುದಾಯದ ಹೊಲೆಯ ಸಮುದಾಯದ ಸರ್ವೆನೇ ಆಗಿಲ್ಲ, ಸಮೀಕ್ಷೆನೇ ಆಗಿಲ್ಲ. ನಾವು ಟೋಟಲ್ ನಾವು 8 ರಿಂದ 9 ಮೀಸಲಾತಿ ಪರ್ಸೆಂಟೇಜ್ ನಮಗೆ ಬರಬೇಕು. ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರಿ, ಅಂದಾಜ್ ಮೇಲೆ ಹೆಂಗೆ ಮಾಡಿದ್ರಿ? 1947, 1951 ಹಿಡಿದು ಮೀಸಲಾತಿ ಇಲ್ಲದ ಕಾಲಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿಂದ ಬಿಟ್ಟು ಯಾರ್ಯಾರ್ದು ಎಲ್ಲ ಸೇರಿಸಿದ್ರಿ. ಇದು ಅನ್ಯಾಯ ಮಾಡೋದು ಅಂತ ನಿಮ್ಗೆ ಯಾರು ನಿಮ್ಮ ಹಿಂದಿದ್ದಾರೋ, ಯಾವ ರೀತಿ ನೀವು ಯಾವ ಸರ್ಕಾರಕ್ಕೆ ಒಳಪಟ್ಟು ನೀವು ನಮಗೆ ಅನ್ಯಾಯ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ನಾವು ಯಾವತ್ತಿಗೂ ನಿಮಗೆ
ಕ್ಷಮಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ನಿಟ್ಟಿನಲ್ಲಿ ಹೇಳ್ತೀನಿ. ಮಹೇಶ್ ಗೋರ್ನಾಳ್ಕರ್, ರಾಜ್ಯಾಧ್ಯಕ್ಷರು RP ಅಂಬೇಡ್ಕರ್ ಪಕ್ಷ. 12ನೇ ತಾರೀಕಿಗೆ ಬೀದರ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಬರಬೇಕು 11 ಗಂಟೆ. 12ನೇ ತಾರೀಕಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಬೃಹತ್ವಾದಂಥ ಹೋರಾಟ ಬೀದರಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಮುಖಂಡರಾಗಿರ್ಬೋದು, ಸಂಘ ಸಂಸ್ಥೆ ಮುಖಂಡರಾಗಿರ್ಬೋದು, ಹೊಲೆಯ ಸಮುದಾಯದಲ್ಲಿ ಹುಟ್ಟಿರುವಂಥ ಪ್ರತಿಯೊಂದು ಮಗು ಹಿಡ್ಕೊಂಡು ತಾಯಂದರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಯುವಕರು, ಮಹಿಳೆಯರು ಪ್ರತಿಯೊಬ್ಬರು ಬರಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಶ್ರೀರಾಮ್.